ಸೀಕ್ರೆಟ್ ವಿಷಯ ಗೊತ್ತಾದ್ರೆ ನಿಮ್ಗೂ ಹೇಳ್ತೀನಿ ಆಯ್ತಾ. ಒಬ್ರಿಗಿಬ್ರು ಎದ್ಬಿಟ್ರೆ ಸಿಕ್ಕಾಬಡೆ ಭಯ ಆಗುತ್ತಲ್ಲ. ಫಾಲೋವರ್ಸ್ ಅಲ್ಲ ಅಂತ ಹೇಳ್ತೀನಿ. ಅವಮಾನ ಮಾಡ್ಬಲ್ಲೆ ಪಾಪ 12 ಗಂಟೆ ಆದ್ರೂ ಓದ್ತಾ ಇದ್ದಾನೆ. ಸೊ ಫ್ರೆಂಡ್ಸ್, ಡೈಲಿ ಲಾಗ್ ಆದ್ಮೇಲೆ ಡೈಲಿ ಮಾಡಲೇಬೇಕು. ನೋ ಡ್ರಾಮಾ, ನೋ ಸ್ಕ್ರಿಪ್ಟ್, 100% ರಿಯಲ್ ಆಗಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಡೈಲಿ ಲಾಗ್. 12:10 ಆಯಿತು. ಸೊ ಸ್ವಲ್ಪ ಬೆಳಿಗ್ಗೆ 3:30 ಎದ್ದಿದ್ದಲ್ಲ, ಸ್ವಲ್ಪ ತಲೆನೋಯ್ತಾ ಇದೆ. ಸೊ ಬೇಗ ಮಲ್ಕೊತೀನಿ. ಗುಡ್ ನೈಟ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಟೈಮ್ ನೋಡಿದ್ರೆ 4:41 ಆಗಿದೆ. ಎದ್ದೊಂದು 20 ಮಿನಿಟ್ಸ್ ಆಯಿತು. ನಾನು ಅಲಾರಾಮ್ನ ಕರೆಕ್ಟಾಗಿ 5 ಗಂಟೆಗೊಂದು, 5:05ಗೊಂದು, 5:10ಗೊಂದು ಇಟ್ಟದ್ದು. ಬಟ್ ಹೇಳೋದು ಮಾತ್ರ ಅದಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ. ಸುಮಾರು ದಿನ ಆಯಿತು. ಹಸಿವಾಗ್ತಾ ಇದೆ. ಇನ್ನೇನು ತಂದಿರೋ ಬಾಳೆಹಣ್ಣು ಇದೆ, ತಿನ್ನೋಣ. ನನ್ನ ಸಂದು ನೋಡಿದ್ರೆ ಬೆಳಗ್ಗೆ ಮುಂಚೆ ಎತ್ಕೊಂಡು ಓದ್ತಾವನೆ. ಅವನಿಗೂ ಇಂಟರ್ನಲ್ಲು, ಆ್ಯಕ್ಚುಲಿ ನನಗೂ ಇಂಟರ್ನಲ್ ಇತ್ತು ಇವತ್ತು. ಅದ್ರ ಪರ್ಟಿಕಲ್ ಏನೋ ಥರ್ಡ್ ಟೆಸ್ಟ್ ಮಾಡ್ತಾನಂತೆ. ನಾನು ಓದ್ತಾ ಇಲ್ಲ. ಅವ್ನು ನೋಡಿ ಟಾಪರು, ಏನು ಮಾಡೋಂಗಿಲ್ಲ, ಓದೋರು ನೋಡ್ಕೊಂಡು ನಾವು ಖುಷಿ ಪಡ್ಬೇಕು ಅಷ್ಟೇ. ಪಾಸಿಂಗ್ ಮಾರ್ಕ್ಸ್ ಹೇಳ್ಕೊಡೋದ ಆತಾ? ಕಾಲೇಜಿಗೆ ಹೋಗಬೇಕು. ತಿಂಡಿ ಆಗಿದೆಯಲ್ಲ ಗೊತ್ತಿಲ್ಲ. ನೋಡ್ಲಿ, ಎಕ್ಸಾಮ್ಗೆ ಯೂನಿಫಾರ್ಮ್ ಕಂಪಲ್ಸರಿ. ಅದಕ್ಕೆ ನಾನು ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನೋ ಬಸ್ಸಿಗೆ ಲೇಟ್ ಆಯಿತು. ಇವತ್ತು ಐ ಥಿಂಕ್ ಲೇಟ್ ಆಗುತ್ತೆ ಅಂತ ಅನ್ಕೊಂತೀನಿ. ಗೊತ್ತಿಲ್ಲ, ಪಟ ಹೋಗ್ಬೇಕೀಗ. ಇನ್ನೇ ಬಸ್ಸಿನ ಹೋಗಿಲ್ಲ. ಫ್ರೆಂಡ್ಸ್, ಈಗ ಫೈನಲ್ ಆಗಿ ನಮ್ಮ ಕಾಲೇಜ್ ಹತ್ರ ಬನ್ನಿ. ಏನೋ ಕಾಲೇಜ್ ಹತ್ರ ಎಷ್ಟೊಂದು ಜನ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಾರ. ಕ್ಯಾಂಟೀನ್ ಇವತ್ತು ಓಪನ್ ಆಗಿದೆ. ಬಸ್ಸಿಗೆ ಕಾಯ್ಬೇಕಲ್ಲ. ಇನ್ನೇನು ಮಧ್ಯಾಹ್ನ ಗೋಬಿ, ಇವತ್ತು ಮಧ್ಯಾಹ್ನ ಗೋಬಿ, ನಾಳೆ ಇನ್ನೇಂತ ಗೊತ್ತಿಲ್ಲ. ನನ್ನ ಬ್ಯಾಗಲ್ಲಿ ಹಿಡ್ಕೊಂಡು ಹೋದ್ ಬೇಡ ಕೊಡು. ಆಕ್ಚುಲಿ ಹೋಗೋಣ ಅಂತ ಹೋಗ್ತಾ ಇದ್ದೆ. ಆದರೆ ಇಲ್ಲೊಂದು ಪಕ್ಕ ಒಂದು ಸೀಕ್ರೆಟ್ ವಿಷಯ ತಿಳ್ಕೊಬೇಕು. ಆ ಸೀಕ್ರೆಟ್ ವಿಷಯ ಗೊತ್ತಾದರೆ ನಿಮಗೂ ಹೇಳ್ತೀನಿ ಆಯ್ತಾ. ಅಯ್ಯೋ, ಒಂದು ಅರ್ಧ ಗಂಟೆ ಅಲ್ಲೇ ವೆಯ್ಟ್ ಮಾಡಿದೆ. ಬಟ್ ಅದು ವಿಷಯನೇ ಕಂಪ್ಲೀಟಾಗಿ ಗೊತ್ತಾಗಿಲ್ಲ. ಸೊ ವಿಷಯ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಸೊ ಬೇಡ, ಗೊತ್ತಾದ್ರೆ ಮಾತ್ರ ಮುಂದಿನ ಇವಾಗಲ್ಲಿ ಹೇಳ್ತೀನಿ ನಾನು. ಸೊ ಫ್ರೆಂಡ್ಸ್, ಅದಕ್ಕಿಂತ ಮೊದಲು ನಾನು ನಿಮ್ಗೊಂದು ವಿಷಯ ಹೇಳಬೇಕು. ನಮ್ಮ ಫಾಲೋವರ್ಸ್ ಅಲ್ಲ ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತ ಗೊತ್ತಿಲ್ಲ. ನಮ್ಮ ಫಾಲೋವರ್ಸ್ಗೆ ಹೇಳಬೇಕು ಅನ್ನಿಸ್ತು. ಸೊ ಹೆಂಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ಆಟ ಆಡಿಸ್ಬಿಡ್ತಾರೆ, ಇಲ್ಲ ಸಿಕ್ಕಾಬಟ್ಟೆ ಅವರಿಂದ ಮತ್ತೂ ಹೊರಟಾಗುತ್ತೆ. ಬಾಗಲ್ತಿಗಿರೋ ಹುಡುಗರು, ಬಾಗಲ್ತಿಗಿರೋ, ಬಾಗಲ್ತಿಗಿರೋ, ಸುಸ್ತಾಗ್ತೈತೆ. ಬಾಗಲ್ತಿಗಿರೋ, ಹುಡ್ರು ಎಷ್ಟೊತ್ತರಲ್ಲೇ ಬಾಲ್ ತೆಗಿಯೋಕ್ಕೆ ಅಷ್ಟು ಗೊತ್ತಾಗಲ್ಲ. ಅಂದ ತಕ್ಷಣ ಒಂದು ಇನ್ಸ್ಟಾಗೆ ಅಪ್ಲೋಡ್ ಮಾಡ್ತಾ ಎಡಿಟ್ ಮಾಡ್ತಾ ಹಾಕೊಂಡೆ. ಫ್ರೆಶ್ ಅಪ್ ಕೂಡ ಆಗಿಲ್ಲ. ಪಟ್ಟಂದೇ ಫ್ರೆಶ್ ಅಪ್ ಆಗಬೇಕು. ಈಗ ಮತ್ತೊಂದು ಎಡಿಟ್ ಇದೆ, ಪಟ್ಟಂತ ಮಾಡಿಬಿಟ್ಟು ನಿಮ್ಗೊಂದು ವಿಷಯ ಹೇಳಬೇಕು. ಬರ್ತೀನಿ ರೀ. ಒಂದು ಯುನೈಟೆಡ್ ಟೀಮ್ಗೆ ಒಂದು ಅಲ್ಲೊಂದು ಇಲ್ಲಿ ಬಾವಲಿ ಕೂಗ್ತಾವಲ್ಲ, ಒಬ್ರಿಗಿಬ್ರು ಎದ್ಬಿಟ್ರೆ ಸಿಕ್ಕಾಬಡೆ ಭಯ ಆಗುತ್ತಲ್ಲ. ಹೂವ ರೇಂಜಿಗೆ ಅಲ್ಲಿ ಟೆಂಪಲ್ ಹತ್ರ ಅಂತೂ ಯಪ್ಪ ಕಪ್ಪು ಕಾಣ್ತಾವ ಕಣ. ಅಲ್ಲಂತೂ ಟೆಂಪಲ್ ಹತ್ರ ಮರದಲ್ಲಿ ಸಬ್ಮಿಟ್ ಮಾಡಾಯ್ತಾ. ಹಾಸ್ಪಿಟ್ಲಿಗೆ ಜೀವನ ಇದೆಯಲ್ಲ, ನಿಜವಾಗ್ಲೂ ಕಷ್ಟ ಕಾಣಲ್ಲ. ಎಂಥದ್ದು ಆಗಲ್ಲ. ನಡಿಯನ್ ಬಾ, ಒಂದು 3 ಕಿಲೋಮೀಟ್ರ್ ಐತೆ, ನಡೆದೇ ಬಿಡೋಣ ಬಾ. 3 ಕಿಲೋಮೀಟರ್ ನಡೀತೈತಿ ಅಲ್ಲೇ. ಅಲ್ಲೇ ಶಿವಮೊಗ್ಗದಲ್ಲೂ 10 ಗಂಟೆ ಆದರೂ ಸಿಗ್ನಲ್ ಕ್ಲೋಸ್ ಆಗಲ್ಲ. ಬೆಳಗ್ಗೆ ಕರೆಕ್ಟಾಗಿ 7:35, 7:45, 7:46ಕ್ಕೆ ತಿಂಡಿ ತಿಂದಿರೋದು. ಎಷ್ಟು 3 ಇಡ್ಲಿ ತಿಂದಿರೋದು ಇವತ್ತು. ಅದಾದ್ಮೇಲೆ ಮಧ್ಯಾಹ್ನ ಒಂಚೂರು ಹಾಫ್ ಗೋಬಿ ಏನೋ ತಿಂದೆ. ಅದು ಬಿಟ್ಟು ಬೇರೆ ಏನೇನೋ ತಿಂದಿಲ್ಲ. ಸಿಕ್ಕಾಪಟ್ಟೆ ಹೋಗ್ತೈತಿ. ಕರ್ದೈತಾ ಸಂದ ಅಂತೇಂತೂ ಊಟ ಮಾಡ್ಕೊಂಡು ನಡ್ಕೊಂಡೆ ಚೌಕಿ ತನಕ ಬಂದ್ಬಿಟ್ಟು ಅದಲ್ಲಿ ಊಟ ಏನೋ ಮಾಡಿದ್ವಿ. ಬಟ್ ಅದು ಊಟ ಹೆಂಗಿತ್ತು ಅಂದರೆ ಎದೆ ಉರಿತಾ ಇತ್ತು ಒಂಥರ. ಅದಷ್ಟೇ ಉರಿಗಾರ ಇತ್ತಲ್ಲ. ಪರ್ಸ್ನ ಫೇವ್ರೆಟ್ ಐಸ್ ಕ್ರೀಮ್. ಬೆಳಿಗ್ಗೆ ಎರಡು ಹೊತ್ತು ಊಟ. ನೀರು ಕೊಡು. ಏನು ಗೊತ್ತಾ, ನಾನು ಎಂಥ ಕೆಟಗರಿ ಅಂದರೆ ಮೊನ್ನೆನೂ ಹೇಳಿದ್ದೆ, ಐಸ್ ಕ್ರೀಮ್ ತಿಂದ್ಬಿಟ್ಟು ನೀರು ಕುಡಿಯೋನು. ಅವತ್ತು ಹೇಳಿದೆ ಭಾರಿ ಕಷ್ಟ ಐತೆ, ನಾ ಐಸ್ ಕ್ರೀಮ್ ತಿಂದು ನೀರು ಕುಡಿಯೋನು, ಚಾಲೆಂಜ್ ಹೆಂಗಾರು ಮಾಡ್ತೀವಿ ಅಂತ. ಎಲ್ಲ ಮನೆ ಬಿಟ್ಟಾರ ಅಂತ ಫುಲ್ ಇದ್ದೆ ಎಕ್ಸಾಮಲ್ಲಿ ಓದೋದು ಬಿಟ್ಕೊಂಡು. ಬಾಗಲ್ ತೆಗಿರಲ್ಲೇ, ಬಡಪಾಯಿಗಳು ಬಂದಿವೆ. ಬಾಗಲ್ ತೆಗಿರೋ, ಬಡಪಾಯಿಗಳು ಬಂದಿವಿ. ಫುಲ್ ನಿದ್ದೆನಾ? ಅವನು ಮಲಗಾತ. ಲಾಟ್ರಿ ಜರ್ನಿ ಅಲ್ಲ ನಮ್ಮದು. ಸುಮಾರು 1000 ಹೋಗಿ ವಾಪಸ್ ಬರ್ಬೋದಿತ್ತು. ನಾವಿಲ್ಲಿ ಮೆಗ್ಗಾನ್ ಹಾಸ್ಪಿಟ್ಲಿಗೆ ಹೋಗಿ ವಾಪಸ್ ಬರಲ್ಲ. ಅವನ ಅಲ್ಲಿ ಓದ್ತವ್ರೆಲ್ಲ. ಬ್ಯಾನರಿಗೆ ದುಡ್ಡು ಎಷ್ಟು ಆಗ್ತದೆ ಸಂದು? ಫ್ಲೆಕ್ಸ್ ಹೊಡ್ಸೋಕೆ ದುಡ್ಡು ಎಷ್ಟು ಆಗ್ತದೆ ಅಂದಾಜು? ಅವಮಾನ ಮಾಡಬಲ್ಲೆ ಪಾಪ. 12 ಗಂಟೆ ಆದರೂ ಓದ್ತಾ ಇದ್ದಾನೆ. ಸಣ್ಣ ಬ್ಯಾನರ್ ಹಾಕಿ ಅವಮಾನ ಮಾಡೋದಂಗಲ್ಲ. ಅದಂತ ಕೆಲಸ ಮಾಡಬಾರ್ದು ಸಂದು. ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ಸಿಕ್ಕಾಪಟ್ಟೆ ಅಂದರೆ ಏನಾಯ್ತು ಗೊತ್ತಾ, ಕಾಲೇಜಿಗೆ ಹೋಗ್ತೀನಿ ಅಂತೇಳಿ ಹೋಗಿದ್ದ ತನಕ ವೀಡಿಯೋ ಹಾಕಿದ್ದೀನಿ. ಆಮೇಲೆ ಮತ್ತೆ 10 ಗಂಟೆಯಿಂದ 3-4 ಗಂಟೆ ತನಕ ಯಾವುದೂ ವೀಡಿಯೋ ಇಲ್ಲ. ಮಧ್ಯೆ ಒಂದು ಗೋಬಿ ತಿನ್ನೋದು ಒಂದು ವೀಡಿಯೋ ಇದೆ. ಯಾಕೆಂದರೆ ಅದೊಂದು ಮೀಟಿಂಗ್ ಅಂತೇಳಿ ಸಡನ್ನಾಗಿ ಕರೆದ್ರು, ಹೋಗ್ಬಿಟ್ಟೆ. ಸೊ ಮೀಟಿಂಗ್ ಹಾಲಲ್ಲಿ ಅದೇ ಪ್ರೈವೇಸಿ ಕನ್ಸರ್ನಿಗೋಸ್ಕರ ವೀಡಿಯೋ ಮಾಡೋಂಗಿಲ್ಲ. ಸ್ವಲ್ಪ ಅಲ್ಲೊಂದು ಸ್ವಲ್ಪ ಟೈರ್ಡ್ ಆಯಿತು. ಈಗ ಒಂದು ಸ್ವಲ್ಪ ಮೆಗನ್ ಹಾಸ್ಪಿಟ್ಲಿಗೆ ಒಂದು ಸ್ವಲ್ಪ ಟೈರ್ಡ್ ಆಯಿತು.
ಸೊ ಸುಸ್ತಾಗ್ತಾಯಿತ್ತು. ಸೊ ಫ್ರೆಂಡ್ಸ್, ಈಗ ಟೈಮ್ ಎಷ್ಟಾಯ್ತು? ಟೈಮು 11:18 ಆಯಿತು. ಸೊ ತುಂಬ ಟೈಮ್ ಆಗಿತ್ತು. ಇಷ್ಟೊತ್ತಿಗೆ ಮಲಗಬೇಕು ಅಂತ ಹೇಳಿ ಮಲಗಿದ್ದೆ. ಅಂದರೆ ವರ್ಕ್ ಮಾಡ್ತಾ ಇರ್ತೀನ, ಬಟ್ ವರ್ಕ್ ಮಾಡ್ತಾ ಇರ್ಬೇಕಂದ್ರೆ ಅಯ್ಯೋ ವರ್ಕ್ ಆಗಿಲ್ಲ ಅಂಥೇಳಿ ಎಚ್ಚರ ಆಗಿರ್ತಿದ್ದೆ. ಸೊ ಇವಾಗಲೂ ಅಷ್ಟು 11 ಗಂಟೆ ಮಲಗ್ತೀನಿ, ಬಟ್ 12 ಗಂಟೆ ಎಚ್ಚರಾಗಿ ವರ್ಕ್ ಆಗಿಲ್ಲ ಅಂತ ಎಚ್ಚರಾಗಿ ವರ್ಕ್ ಮಾಡ್ರೆ ಗೊತ್ತಿಲ್ಲ. ಬಟ್ ಈಗ ಮಲಗಬೇಕಂತ ಮಲಗ್ತಾ ಇದ್ದೀನಿ. ಸೊ ಗುಡ್ ನೈಟ್ ಫ್ರೆಂಡ್ಸ್.